ನಮಸ್ಕಾರ ಸ್ನೇಹಿತರೆ, ಪುಣ್ಯಕೋಟಿ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇವತ್ತಿನ ಪ್ರಮುಖ ಸುದ್ದಿ. ಧರ್ಮಸ್ಥಳ ಸಂಘಿಗೆ ವಾರ 10 ರೂಪಾಯಿದಂಗೆ ಜನಗಳಿಂದ ಕಲೆಕ್ಟ್ ಮಾಡಿಕೊಂಡು 64 ಲಕ್ಷ ಮೆಂಬರ್ ಅದಾರೆ. 9 ಲಕ್ಷ ಲ್ಯಾಬ್ಸ್ ಮಾಡಿದ್ರು 55 ಲಕ್ಷ ಮೆಂಬರ್. 55 ಲಕ್ಷ ಮೆಂಬರ್ ಇಂಟು ಅದರಲ್ಲಿ 10 ರೂಪಾಯಿ ಕಟ್ಟಾರದಾರೆ, 20 ರೂಪಾಯಿ ಕಟ್ಟಾರದಾರೆ, 50 ರೂಪಾಯಿ ಕಟ್ಟಾರದಾರೆ, 100 ರೂಪಾಯಿ ಕಟ್ಟಾರದಾರೆ. ಸರಾಸರಿ 20 ರೂಪಾಯಿ ಇಂಟು 55 ಲಕ್ಷ ಮೆಂಬರ್ ಅಂದ್ರೆ ಒಂದು ವಾರಕ್ಕೆ 11 ಕೋಟಿ ರೂಪಾಯಿ ಕಲೆಕ್ಷನ್ ಆಯ್ತು. ಅಂದ್ರೆ SLC ಮಕ್ಕಳು, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳು ಅಧಿವೇಶನದಲ್ಲಿ ಬಡವ್ರನಾಗೆ ಹೋಯ್ತಾ ಇದಾರೆ. ಇವರು ಬಡವ್ರನ್ನ ಎಲ್ಲಿ ಬ್ಯಾಂಕ್ ಒಳಗೆ ಅಲೋ ಇಲ್ಲ. ಈ ಬ್ಯಾಂಕ್ಗಳವರು ಆದಷ್ಟು ಮಟ್ಟಿಗೆ ಎಚ್ಚೆತ್ಕೊಂಡು ಹಳ್ಳಿಯಿಂದ ಸ್ವಸಹಾಯ ಸಂಘ ಗುಂಪು ಕಟ್ಕೊಂಬಂದಿರೋರಿಗೆ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಅವು ಬಡ ಬಗ್ಗರಿಗೆ ಅದು ಬಂದು ಇದನ್ನ ಅದೇ ರೀತಿಯಲ್ಲಿ ಇಲ್ಲಿ ಈಗಾಗಲೇ ಜಾರ್ಖಂಡಲ್ಲಿ ಮಂತ್ರಿಯವರು ಅವರೇ ಒಂದು ಹೇಳ್ಕೊಳ್ತಾ ಇದ್ದಾರೆ. ಆ ಮಂಡ್ಯ ಮಳವಳ್ಳಿಯಲ್ಲಿ ಈ ಒಂದು ಧರ್ಮಸ್ಥಳ ಗ್ರಾಮದ ಅಕ್ರಮ ಬಡ್ಡಿ ದಂಧೆಯಾಗಿ ಅವರು ಆ ಮಗುವನ್ನು ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಬಂತು. ಅಲ್ಲಿ 2 ಪ್ರಕರಣ ಆಗ್ಲೆ. ಮಂಗಳೂರಲ್ಲೂ ಅದೇ ತರ. ಈ ಉತ್ತರ ಕರ್ನಾಟಕದಲ್ಲಿ ಸಾಲ ಬಾಧೆಯಿಂದ ಆತ್ಮಹತ್ಯೆ ಅಂತ ಬರ್ತಾ ಇದೆ. ಇನ್ನು ಪ್ರತಿಯೊಂದು ಠಾಣೆ ಸಾಲ ಯಾರಿಂದ ಸಾಲ ಪಡೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಹೆಸರಿನಲ್ಲಿ ಬಳಸಲೇಬೇಕು. ಆಗಾಗ ಮಾತ್ರ ಮುಂದೆ ದಿನ ಅವರಿಗೆ ನ್ಯಾಯ ಸಿಗಬಹುದು. ಅವರಿಗೆ ಒಂದು ಏನಾದ್ರು ಡೆತ್ ಆದ್ರೆ ಅವರ ಮಕ್ಕಳಿಗೆ ಏನೋ ಒಂದು ಇನ್ಶೂರೆನ್ಸ್ ಒಂದು ಹಣದ ವ್ಯವಹಾರ ಮಾಡ್ತಾ ಇದ್ದಾರೆ. ಇದೆಲ್ಲ ಕ್ಯಾಶ್ ಆಗಿ ಕೊಡ್ತಾ ಇರೋದು. 2016ರಲ್ಲಿ ಕೇಂದ್ರ ಸರ್ಕಾರ ನೋಟ್ ಬ್ಯಾನ್ ಮುಖಾಂತರವಾಗಿ ಕ್ಯಾಶ್ ಆಗಿ ಯಾವುದನ್ನು ಚಲಾವಣೆ ಮಾಡಬಾರ್ದು. ಇನ್ನೊಂದು ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರ 2013ರಲ್ಲಿ ಸ್ವರ್ಣ ಜಯಂತಿ ರೋಜ್ಗಾರ್ ಯೋಜನೆ ತಂದು ANRLM ಅದು ಮತ್ತೆ ಅದು 2016ರಲ್ಲಿ ಮರುನಾಮಕರಣಗೊಂಡು ದೀನದಯಾಳ್ ಅಂತ್ಯೋದಯ ಅನ್ನೋ ಸ್ಕೀಮ್ ನಲ್ಲಿ ಬಡವರಿಗೆ ಸ್ವಸಹಾಯ ಸಂಘದಲ್ಲಿ ಬ್ಯಾಂಕ್ ನಿಂದ ಸಾಲ ಪಡೆದಂತ ಮಹಿಳೆಯರಿಗೆ ಎಲ್ಲ ಪುರುಷರಿಗಾಯ್ತು. ಅದು 5,000 ರೂಪಾಯಿ ಸಬ್ಸಿಡಿ ಬರುತ್ತೆ ಮೇಡಮ್, 1 ಲಕ್ಷ. ಅದನ್ನ ಇವರು ಧರ್ಮಸ್ಥಳ ಸಂಘಗಳು ಲಾಭಾಂಶ ಅಂತ 5 ವರ್ಷಕ್ಕೆ ಒಂದ್ಸಲ 200, 300, 500 ರೂಪಾಯಿ ಕೊಡ್ತಾರೆ. ಅದು ದೊಡ್ಡ ವಂಚನೆ ಮೇಡಮ್. ಮತ್ತೊಂದು RBI ಗೈಡ್ಲೈನ್ಸ್ ಇರೋ 13 ಪೇಜ್ ಗೈಡ್ಲೈನ್ಸ್ ಒಂದೇ ಒಂದು ಸಿಂಗಲ್ ರೂಲ್ಸ್ ಇವರು ಫಾಲೋ ಮಾಡ್ತಾ ಇದ್ದಾರೆ. ಮತ್ ಮೇಡಮ್ ಮಹಿಳೆಯರು ಇವರು ಉಳಿತಾಯ ಅಂತ ಹೇಳಿ CC ಖಾತೆ ತೆಗಿತೇವೆ ನಾವು. CC ಖಾತೆ ತೆಗಿದ್ವಿ. CC ಖಾತೆ ಐತ್ ಮೇಡಮ್. CC ಖಾತೆಯಲ್ಲಿ ಉಳಿತಾಯ ಅಕೌಂಟ್ ಹಣ ಜಮೆ ಇರ್ಬೇಕಲ್ಲ. ಆಕ್ಚುಲಿ 10 ವರ್ಷ ಕಟ್ಟಿದ್ರೆ 10 ಮಂದಿ ಅಂದ್ರೆ 1 ಲಕ್ಷ ರೂಪಾಯಿ ಹಣ ಜಮೆ ಇರ್ಬೇಕಲ್ಲ. ವಾರ ಜಮೆ ಜಮೆ ಇರ್ಬೇಕಲ್ಲ. ಅದನ್ನ ಯಾಕೆ ಕೊಡ್ತಾ ಇಲ್ಲ ಇವರು? ಉಳಿತಾಯ ಪಾಸ್ಬುಕ್ ಸೇವಿಂಗ್ಸ್ ಅಕೌಂಟ್ ಕೊಡ್ಬೇಕು ಅಂತ RBI ರೂಲ್ಸ್ ಅಲ್ಲೇ ಇದೆ. ಅದನ್ನ ಕೊಟ್ಟಿಲ್ಲ ಅಂದ್ರೂ ಅದರಲ್ಲೆಲ್ಲ ಜಮೆ ಇರ್ಬೇಕಲ್ಲ. ಮತ್ತೊಂದ್ ಮೇಡಮ್ 3 ತಿಂಗಳ ಫಸ್ಟ್ ಟರ್ಮ್ ಯಾವಾಗ್ಲೂ 3 ತಿಂಗಳಿಗೆ ಒಂದ್ಸಲ RBI ಗೈಡ್ಲೈನ್ಸ್ ಮೇಡಮ್ ಸಾಲ ವಸೂಲಿ ಮಾಡೋದು. ಆಮೇಲೆ 2 ತಿಂಗಳು 2ನೇ ಟರ್ಮ್ 1 ತಿಂಗಳು. ಯಾವುದೇ ಕಾರಣಕ್ಕೂ ವಾರ ಬಡ್ಡಿ ಒಂದೇ ವಸೂಲಿ ಮಾಡ್ಬೇಕು ಅಂತ RBI ಹೇಳಿಲ್ಲ. ಅದು SHG ಆಕ್ಟ್ ಅಲ್ಲೇ ಇದೆ. ಅದನ್ನ ತೆಗೆದು ತಮಗೊಂದು ಮನವಿ ಕೊಟ್ಟಿದ್ವಿ. ಇದನ್ನ ಪರಿಣಾಮಕಾರಿಯಾಗಿ ನೀವು ಸ್ವಲ್ಪ ಗಮನಿಸಿ ಬಡವರ ರಕ್ತ ಇರ್ತಕ್ಕಂಥ ಈ SKDRDP ಸಂಸ್ಥೆ ವಿರುದ್ಧ ನೀವು ಒಂದು ಕಾನೂನು ಕ್ರಮ ನೀವು ಜರುಗಿಸಿ ಬಡವರ ಪ್ರಾಣ ಉಳಿಸ್ಬೇಕಂತ ನಮ್ಮಲ್ಲಿ. ಇದು ಒಂದು ಅಕ್ರಮ ಏನ್ ನಡೀತೈತಂದ್ರೆ, ಈಗ ಅವರು ನಿಮ್ಮಿಂದ ಒಂದು ಈ ಬೈಲಹೊಂಗಲ ನಿಮ್ಮ ಶೈಕ್ಷಣಿಕ ಬರಂಗೆ ಒಂದು ಲೈಸೆನ್ಸ್ ಅಂತ ತಗೊಂಡೋಗಿರ್ತಾರೆ. ಮತ್ತೆ ನೀವು ಮೂಲದಿಂದ ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಮೊಕದ್ದಮೆ ಮಾಡಬಹುದು. ಒಂದು ತಾಲೂಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ವಿಸಿಟ್ ಅಂತ ಒಂದು ಊರಿನಲ್ಲಿ ಒಂದು ಯುವಕರ ಸಂಘ ತೆಗಿಬೇಕಂದ್ರೆ ಒಂದು ರಿಜಿಸ್ಟರ್ ಏನ ನಾವು ಕಾರ್ಯಚಟುವಟಿಕೆ ಮಾಡ್ತೀವಿ. ಪಾಸ್ಬುಕ್ ಮಾಡ್ಕೊಡನ್ರಿ ಮೇಡಮ್. ಅವ್ರ ಪಾಸ್ಬುಕ್ ನಾಗ ಅಕೌಂಟಿಗೆ ದುಡ್ಡು ಇಟ್ಟಾಗ ಆಕ್ಷನ್ ಮಾಡೋದಿಲ್ಲ. ಅವರು ಒಬ್ಬ ಮಹಿಳೆ ಹೌದಾ, ಇನ್ನೊಬ್ಬ ಮಹಿಳೆ ನಾವು ಅವ್ರಿಗೆ ಅತಿ ಶಾರ್ಟ್ ಅರ್ಥ ಆಗ್ತದೆ. ನಾವು ಜಾಸ್ತಿ ಹೇಳೋದ್ ಬೇಡ. ಅವೆಲ್ಲ ಅದನ್ನ ನೋಡಿ ಸರಿಪಡಿಸ್ತಾರೆ. ನಾವು ಅವ್ರ ಹೆಸರು ದುಡ್ಡು ಕೊಡ್ತಾರೆ. ನಾವು ಕ್ಯಾಶ್ ರೂಪದಾಗ ಕೊಡ್ಬೇಕಂತ ನಾವು ಅಕೌಂಟ್ನಾಗ ಇರ್ತೇವೆ, ಕಟ್ ಮಾಡ್ಕೋರಿ ಅಂದ್ರೆ ಇಲ್ಲ. ಈಗ ಎಷ್ಟೋ ಡೆವಲಪ್ಮೆಂಟ್ ಆಗಿತ್ತು, ಆದ್ರೂ ಏನ್ ಮಾಡ್ತಾರೆ, ನಮ್ಗೆ ಕ್ಯಾಶ್ ಎಲ್ಲ ಕೊಡ್ಬೇಕಿಲ್ಲ ಬಂದ್ ಅಂತಾರೆ. ನಾವು ಇವತ್ತು ಈ ವಾರ ನಮ್ಗೆ ಈಗಲ್ಲ ಅಂದ್ರು ವಾರದ ಬಡ್ಡಿ ಪ್ರತಿ ವಾರ ಕಟ್ಲೇಬೇಕು. ನೀವು ಏನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಒಟ್ಟು ಈ ವಾರ ಕಟ್ಟಬೇಕು. ಈಗ RBI ರೂಲ್ಸ್ಗಳು ಎಲ್ಲ ಗಾಳಿ ಸ್ಟೋರಿ ಕೆಲಸ ಮಾಡತ್ತಾರೆ. ಅದಕ್ಕೆ ನೀವು ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು. ಆದಷ್ಟು ಬೇಗನೆ ಜನರಿಗೆ, ಸಾರ್ವಜನಿಕ ನೊಂದವರಿಗೆ ಅದನ್ನ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮಿಂದ ಆಗ್ಬೇಕಂತೇಳಿ
ನಮ್ಮೆಲ್ಲ ಸಂಘಟನೆ ಪರವಾಗಿ ನಮ್ಮಂತ ಮಹಿಳೆಯರ ಪರವಾಗಿ ತಮ್ಮಲ್ಲಿ ಕೇಳ್ಬೋದು. ಭಯಪಡ್ತಾ ಇಲ್ಲ, ಬಡವರನ್ನು ಬಯಲಿಳಿಸಿ ಅದರಿಂದ ದುಡ್ಡನ್ನು ಶೇಖರಣೆ ಮಾಡ್ತಾ ಇದ್ದಾರೆ. ಇದು ನಿಲ್ಬೇಕು. ಅದು ಅಲ್ಲದೆ ರಿಜಿಸ್ಟರ್ ಆಫೀಸ್ ಇದು ತಮಗೆ ಗೊತ್ತಿರ್ಬೇಕು, ಇಲ್ಲಿ ಏನೆಲ್ಲ ನಡೀತದೆ ಅಂತ ಅದು ತನಿಖೆ ಆಗಬೇಕು. ಹೌದಾ ಅಲ್ವಾ, ರಿಜಿಸ್ಟರ್ ಆಗಿದೆ ಇಲ್ವಾ ಅಂತ ಎಲ್ಲವನ್ನೂ ತನಿಖೆ ಮಾಡಿ ಜನರಿಗೆ ನ್ಯಾಯ ಕೊಡಿಸಿದ್ರು ತಮ್ಮ ಮುಖಾಂತರ ಆಗಬೇಕು. ಇಲ್ಲಿಗೆ ಇವತ್ತಿನ ಸುದ್ದಿ ಮುಕ್ತಾಯಗೊಳ್ಳುತ್ತಿದ್ದು, ನಿರಂತರ ಸುದ್ದಿಗಾಗಿ ಪುಣ್ಯಕೋಟಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.